ನಡೀತಾ ಇದೆ ಸರ್. ಇನ್ನೂ ಕೂಡ ಸಿಜೆಪಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನೋಡಿ, ಈಗಾಗಲೇ ಈ ನೀಟು ಏನು ಪೇಪರ್ ಲೀಕ್ ವಿಚಾರ ಇತ್ತು, ತಕ್ಷಣವೇ CBI ಇನ್ಕ್ವೈರಿ ಮಾಡಿಸಿ ಅವ್ರು 12-13 ಜನನ ಬಂಧನೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಹೊಸ ಕಾನೂನು ಕೂಡ ರೂಪಿಸಲಿಕ್ಕೆ ಇವತ್ತು ಮುಂದುವರಿತಾ ಇದ್ವಿ. ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಹೇಳಿ ಏನು ಪೇಪರ್ ಲೀಕ್ ಇದೆ ಅದನ್ನಂದು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಗಂಭೀರವಾಗಿ ಇದನ್ನ ಬಗೆಹರಿಸೋದಕ್ಕೆ ಮುಂದುವರಿತಾ ಇದ್ದೀವಿ. ಈಗಾಗಲೇ ಏನೇನು ಬದಲಾವಣೆಗಳು ಆಗಬೇಕಾಗಿದೆ ಅದು ಆಗೋದಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಜೊತೆಗೆ ನೀಟಿನ ಎಕ್ಸಾಮಿನೇಷನ್ ಆಗಲೇ ಆಗಿ ಫಲಿತಾಂಶನೂ ಕೂಡ ಬಂದಿದೆ. ಸೊ ಈಗ ಈ ಒಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟ ಏನು ನಡೀತಾ ಇತ್ತು, ಅದ್ರ ಜೊತೆಗೆ ಹಲವಾರು ಗುಂಪುಗಳು ಸೇರಿದ್ದಾವೆ. ಇದು ಭಾರತ ಒಂದು ಸಮಾಜ, ಭಾರತವನ್ನು ವಿಭಜನೆ ಮಾಡುವಂಥದ್ದು ಕೆಲವು ಗುಂಪುಗಳಿರ್ಬೋದು, ಕೆಲವು ಎಡಪಂಥಿ ಭಾವನೆ ಇರುವಂಥದ್ದು ಗುಂಪುಗಳಿರ್ಬೋದು. ಎಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ಸು ಕೂಡ ಸೇರಿಕೊಂಡು ಮಾಡ್ತಾ ಇರೋದು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಒಂದು ರಾಷ್ಟ್ರಗಳಲ್ಲಿ ಏನು ನಡೆದಿದೆ, ಏನು ಅಂತಾರಾಷ್ಟ್ರೀಯ ಕೆಲವು ಷಡ್ಯಂತ್ರಗಳನ್ನು ಕೂಡ ಒಂದು ಮಾದರಿಯಾಗಿ ಇವರು ಅದನ್ನ ಒಂದು ರೀತಿಯ ಒಂದು ಯತ್ನವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಕಾಂಗ್ರೆಸ್ ಕೈ ಜೋಡಿಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಒಂದು ಪ್ರತಿಪಕ್ಷವಾಗಿ ಪ್ರತಿಭಟನೆ ಮಾಡೋದು ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಕೈ ಜೋಡಿಸೋದು ಎಷ್ಟು ಮಟ್ಟಿಗೆ? ಪ್ರತಿಭಟನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲೂ ಕೂಡ ನಾವು ವಿರೋಧ ಪಕ್ಷ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಆದರೆ ಇವರು ಅರಾಜಕತೆ ಸೃಷ್ಟಿಸುವಂಥ ಏನು ಯತ್ನ ನಡೀತಾ ಇದೆ ಅದು ಖಂಡನೀಯ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಎಲ್ಲಿ? ಸಂಸತ್ನಲ್ಲೋ ಆಚೆನೋ. ಸಂಸತ್ನಲ್ಲಿ ಇವರು ಚರ್ಚೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರಕ್ರಿಯೆ ಪಾಲನೆ ಮಾಡಲ್ಲ. ಆಚೆಗೆ ಬಂದು ಈ ರೀತಿಯ ಪ್ರತಿಭಟನೆ ಮಾಡೋ ಮೂಲಕ ಜನರು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ನೀಟು ಪೇಪರ್ ಲೀಕ್ ಆಗಿರೋದು ಭಾಳ ಗಂಭೀರ, ಅದನ್ನ ಬಗೆಹರಿಸಬೇಕಾಗಿದೆ. ಇದು ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸಮಸ್ತ MP ಗಳು, ಸಂಸತ್ ಸದಸ್ಯರು ಸರ್ಕಾರದ ಜೊತೆಗಿದ್ದಾರೆ. ಆದರೆ ಈ ಅರಾಜಕತೆ ಸೃಷ್ಟಿಸುವ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ, ನಾವು ನಿರ್ಮಾಣ ಮಾಡಿರುವಂಥ ಸಂಸ್ಥೆ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಅದು ಖಂಡನೀಯ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಸರ್. ನೋಡಿ, ಸರ್ಕಾರ ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೋತಾರೆ. ಇವತ್ತಾಗಲೇ ಈ ಒಂದು ಪೇಪರ್ ಲೀಕ್ ವಿಚಾರ ಕುರಿತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಪ್ರಧಾನಮಂತ್ರಿಯವರೇ ಸ್ವತಃ ಇವತ್ತು ರಾತ್ರಿ ಅವರು ಅಡ್ರೆಸ್ ಮಾಡಿ ಎಲ್ಲ ರೀತಿ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಕ್ರಮ ತಗೋಬೇಕಾಗಿದೆ, ಅವ್ರು ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಬೆಂಗಳೂರಿನಲ್ಲಿ ಸರ್ ಫ್ರೀಡಂ ಪಾರ್ಕಲ್ಲಿ ಸರ್ ಪ್ರತಿಭಟನೆ ವೇಳೆ ಸರ್ ಕುಮಾರ್ ಖಾಲಿದ್ ಮತ್ತೆ ಫೋಟೋ ಬಳಸಿ ಅವರ ಈಗಾಗಲೇ ಹೇಳಿದ್ದೀನಿ ಯಾವ್ಯಾವ ಇಲ್ಲಿ ಒಂದು ಪ್ರಾಮಾಣಿಕವಾದಂಥ ಹೋರಾಟ ಪ್ರತಿಭಟನೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ಈ ಎಲ್ಲ ಒಂದು ಕೆಲವು ಶಕ್ತಿಗಳು ಬಂದು ಕೈ ಜೋಡಿಸ್ಬಿಟ್ಟು ಈ ಒಂದು ವೇದಿಕೆಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಬೇರೆ ದೇಶದಲ್ಲಿ ಆಗಿದ್ದು ಇಲ್ಲೂ ಆಗುತ್ತೆ ಅಂತ ಸಾಧ್ಯ ಅವಕಾಶ ಮಾಡುತ್ತೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿದೆ. ಜನರ ಆಕ್ರೋಶ ತಮ್ಮ ಮತದ ಮೂಲ ವ್ಯಕ್ತ ಆಗುವಂಥದ್ದು ಒಂದು ದೇಶ ಇದು. ವೆಸ್ಟ್ ಬೆಂಗಾಲಲ್ಲಿ ಆಗಲೇ ನೋಡಿದ್ದೀರ, ಆಕ್ರೋಶವನ್ನು ಇತ್ತು, ಅದು ಮತದ ಮೂಲಕ ವ್ಯಕ್ತ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಏನೇ ಆದರೂ ಕ್ರಾಂತಿ ಆಗಲಿ ಅದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಮೂಲಕ ಆಗುವಂಥದ್ದು. ಈ ಅರಾಜಕತೆ ಮೂಲಕ ಯಾವತ್ತೂ ಸಹ ಆಗೋದಿಲ್ಲ. ನೋಡಿ, ಅವ್ರಿಗೆ ಈ ಒಂದು ಸುತ್ತ ಏನೇನು ರಾಷ್ಟ್ರಗಳಲ್ಲಿ ನೇಪಾಳ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾನೂ ಸಹ ಏನೇನು ನಡೆದಿದೆ ಅದನ್ನ ಗಮನಿಸ್ತಾ ಇದ್ದಾರೆ. ಬಹುಶಃ ಇಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಅವ್ರು ಮಾಡ್ತಾ ಇರೋದು ಅಥವಾ ಅವರ ಹೋರಾಟಗಳು ಯಾವುದೇ ರೀತಿ ಯಶಸ್ವಿ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ಅರಾಜಕತೆಯ ಒಂದು ದಾರಿಯನ್ನು ಅರಾಜಕತೆಯ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಅವ್ರಿಗೆ ಸಮಸ್ಯೆ ಇದ್ದರೆ ಬಂದು ಸಂಸತ್ನಲ್ಲಿ ಬಂದು ಸೂಕ್ತವಾದಂಥ ವೇದಿಕೆಗಳಲ್ಲಿ ಅವ್ರು ಚರ್ಚೆ ಮಾಡಿ, ಮಾಧ್ಯಮದ ಮುಂದೆ ಬರಲಿ, ಪ್ರತಿಭಟನೆಯೂ ಕೂಡ ಶಾಂತಿಯುತವಾಗಿ ಮಾಡಲಿ. ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜಂತರ್ ಮಂತರ್ನಲ್ಲಿ ನಡೀತಾ ಇರುವಾಗ ನಾವು ಏನು ಪೊಲೀಸ್ ಆ್ಯಕ್ಷನ್ ಏನು ಬೇಕಾಗಿರಲಿಲ್ಲ. ಸಂಸತ್ ಇದು ಅಧಿವೇಶನ ಶುರು ಆಗಿರೋ ದಿನದಲ್ಲೇ ಇದೆಲ್ಲ ಪ್ರಯತ್ನ ಮಾಡಿ ಒಂದು ರೀತಿ ಇದನ್ನೆಲ್ಲ ತೋರಿಸೋದಕ್ಕೆ ಮುಂದುವರಿತಾರೆ. ನೋಡಿ, ಶಾಂತಿಯುತವಾಗಿ ದಯವಿಟ್ಟು ನೀವು ನಿಮ್ಮ ಕೆಲಸವನ್ನು ಮಾಡಿ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಈ ಒಂದು ನೀಟ್ ವಿಚಾರ ಕುರಿತು ಕೂಡ ಇವತ್ತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಅದು ಸರ್ಕಾರ ತಗೊಂಡಿದೆ, ಮುಂದೇನೂ ಕೂಡ ತಗೊಳ್ಳುತ್ತೆ. ಅರಾಜಕತೆ, ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಿರುವಂಥದ್ದು ಸಂಸ್ಥೆ ಮೇಲೆ ಹಲ್ಲೆ ಮಾಡೋದು ಇದೆಲ್ಲನೂ ನಮಗೆ ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಆಕಾಂಕ್ಷೆ ಮೇರೆಗೆ ನೀವು ವ್ಯಕ್ತ ಮಾಡಿರುವಂಥದ್ದು
ಏನು ದೂರುಗಳಿದ್ದಾವೆ